ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಮುಖ್ಯಪ್ರಾಣಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. 2025 ಯಾವ ಸಂಪತ್ತನ್ನು ಪಡ್ಕೊಳ್ತೇವೆ? ಕಾರಣ ಜೊತೆಗೆ ಶನಿಯ ಬದಲಾವಣೆ, ಗುರುವಿನ ಬದಲಾವಣೆ, ರಾಹುಕೇತುಗಳ ಬದಲಾವಣೆ ಈಗಾಗಲೇ ನೀವೆಲ್ಲರೂ ಒಂದಿಷ್ಟು ತಲೆಯಲ್ಲಿ ತುಂಬಿಕೊಂಡಿರ್ತೀರಿ. ಆದರೆ ಮುಂದೆ ಬರುವಂತಹ ಸಂವತ್ಸರ ವಿಶ್ವಾವಸು ಸಂವತ್ಸರ. ನಾವು ವಿಶ್ವಾವಸುವಿನ ಸಂವತ್ಸರದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಕೆಲವು ಪಂಚಾಂಗದ ಫಲಗಳನ್ನು ಮೊದಲೇ ತಿಳಿದುಕೊಂಡಾಗ ಅನರ್ಥಕಾರಿಯೂ ಆಗುತ್ತೆ. ಆದ್ದರಿಂದ ನಾವು 2025 ಜನವರಿ ಮಾಸದ ಫಲಗಳನ್ನು, ತಿಂಗಳ ಭವಿಷ್ಯವನ್ನು ನಾವು ಹೇಗೆ ಹೇಳಿಕೊಂಡು ಬಂದಿದ್ದೇವೆ ಅದನ್ನೇ ಮಾಡುವಂಥ ತೀರ್ಮಾನ. ಆ ರೀತಿಯಲ್ಲಿ ನೀವು ಕೂಡ ಮುಂದುವರೆದಾಗ ಪಂಚಾಂಗದ ಸಂಪೂರ್ಣ ಫಲಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಜನವರಿ ತಿಂಗಳ 2025 ಜನವರಿ ತಿಂಗಳಲ್ಲಿ ವೈಕುಂಠ ಏಕಾದಶಿ, ವೈಕುಂಠ ದ್ವಾದಶಿ. ಹಾಗಾದರೆ ಭಗವಂತನ ಆರಾಧನೆ ಹೇಗೆ ಮಾಡಬೇಕು, ಏನು ಮಾಡಿದಾಗ ಈ ಮಾಸದಲ್ಲಿ ಬರಬಹುದಾದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು, ಸಂಪತ್ತನ್ನು ಪಡೆದುಕೊಳ್ಳಬಹುದು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಧನುರಾಶಿ. ಧನುರಾಶಿಯಲ್ಲಿ ರವಿಯ ಒಂದು ಯೋಗ, ಅದು ನವಮಾಧಿಪತಿ ಆಗಿರೋದ್ರಿಂದಾಗಿ ತಂದೆಯ ಜೊತೆ ಒಂದಿಷ್ಟು ಗಲಾಟೆ ಮಾಡಿಕೊಳ್ಳುವಂತಹದ್ದು, ಅಥವಾ ದೊಡ್ಡವರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳಿಂದಾಗಿ ಮನೆಯಲ್ಲಿ ಕಲರವ ಸೃಷ್ಟಿಯಾಗುವಂತಹದ್ದು, ಹಣಕಾಸಿನ ವಿಷಯದಲ್ಲಿ ತೊಂದರೆ ಆಗುವಂತಹದ್ದು, ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾಗಿರ್ತಕ್ಕಂತಹ ಕೆಲವು ತೊಂದರೆಗಳನ್ನು ಎದುರಿಸುವಂತಹ ಪ್ರಬಲವಾಗಿರ್ತಕ್ಕಂತಹ ಕಾರಣಗಳು. ಅದು ಮಕ್ಕಳ ವಿಷಯಕವಾಗಿ ಆಗ್ಬೋದು, ಪ್ರಾಪರ್ಟಿ ವಿಷಯಕವಾಗಿ ಆಗ್ಬೋದು, ದೊಡ್ಡವರ ವಿಷಯಕವಾಗಿ ಆಗ್ಬೋದು. ಅವರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳಿಂದ ಈ ಮಾಸದಲ್ಲಿ ಕೆಲವು ತೊಂದರೆಗಳನ್ನು ಧನುರಾಶಿಯವರು ಎದುರಿಸಬೇಕಾಗುತ್ತೆ. ಆದ್ದರಿಂದ ಆ ರೀತಿಯಲ್ಲಿ ಏನಾದರೂ ವಾತಾವರಣ ಕಂಡು ಬಂತು ಅಂತ ಆದಲ್ಲಿ ತಾವು ಪ್ರಧಾನವಾಗಿ ಶಿವಪಾರ್ವತಿ ಸಮೇತರಾಗಿರತಕ್ಕಂತಹ ರುದ್ರದೇವರಿಗೆ ಅಭಿಷೇಕವನ್ನು ಮಾಡಿಸ್ತಾ ಬನ್ನಿ. ಅದು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಅದರ ಜೊತೆಗೆ ಈ ರಾಮದೇವರ ಒಂದು ಏನು ಪಟ್ಟಾಭಿಷಿಕ್ತನಾದಂತಹ ಸೀತಾರಾಮ ಸಮೇತನಾದ ಲಕ್ಷ್ಮಣ ಸಮೇತನಾಗಿರತಕ್ಕಂತಹ ಏನೊಂದು ಭವ್ಯ ಸನ್ನಿಧಾನ ಇದೆ, ಅಂತಹ ರಾಮದೇವರ ವಿಶೇಷವಾದ ಪ್ರಾರ್ಥನೆ ಅಥವಾ ಪ್ರತಿ ಶನಿವಾರ ರಾಮವ್ರತವನ್ನು ಮಾಡುವಂಥದ್ದು, ಅದು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಕುಟುಂಬಕವಾಗಿ ಒಳ್ಳೆ ರೀತಿಯಲ್ಲಿ ಮುಂದುವರಿಯುವಂತಹ ಯೋಗಗಳನ್ನು ದೇವರು ಕರುಣಿಸ್ತಾನೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳಿಗಾಗುವಾಗ ವಿದ್ಯಾಭ್ಯಾಸದ ವಿಷಯದಲ್ಲಿ ಕೆಲವು ಅಡಚಣೆಗಳು ಬರುತ್ತೆ. ಅಡಚಣೆಗಳನ್ನು ತಾವು ರುದ್ರದೇವರಿಗೆ ಹಾಲಭಿಷೇಕವನ್ನು ಮಾಡಿಸಿ ಆ ಹಾಲನ್ನು ತಾವು ಸೇವನೆ ಮಾಡುವ ಮುಖಾಂತರ ಅಡಚಣೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುವಂತಹ ಯೋಗಗಳನ್ನು ದೇವರು ಕರುಣಿಸ್ತಾನೆ. ಇನ್ನು ವಿಶೇಷ ವಿದ್ಯಾಭ್ಯಾಸ, ಹೊರದೇಶಕ್ಕೆ ಹೋಗಬೇಕು ಅಥವಾ PhD ಇತ್ಯಾದಿಗಳನ್ನು ಯೂನಿವರ್ಸಿಟಿಗಳಲ್ಲಿ ಮಾಡಬೇಕು ಅನ್ನುವಂತಹ ಆಕಾಂಕ್ಷೆಯ ಅಭಿಲಾಷೆಗಳು ಯಾರಿಗಾದರೂ ಇದೆ ಅಂತ ಆದರೆ ಅದಕ್ಕೆ ಅಡಚಣೆಗಳು ಇದ್ದಾವೆ. ಆದ್ದರಿಂದ ಅದನ್ನು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡುವಂಥದ್ದು ಒಳ್ಳೆಯದು. ಅಥವಾ ತಡ ಆಗುತ್ತೆ, ನಿಧಾನಗತಿಯಲ್ಲಿ ಸಾಗುತ್ತೆ. ವೀಸಾ ಆಗ್ಬೋದು ಅಥವಾ ಕಾಲೇಜ್ ಸಿಗುವಂಥದ್ದು ಆಗ್ಬೋದು, ಇದೆಲ್ಲವೂ ಕೂಡ ತುಂಬ ನಿಧಾನಗತಿಯಲ್ಲಿ ಆಗುವ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ಆಗ್ತಾ ಇದೆ ಅಂತ ಆದರೆ ಕೂರ್ಮರೂಪಿ ಪರಮಾತ್ಮನ ವಿಶೇಷವಾದ ಚಿಂತನೆಯನ್ನು ನಡೆಸಿ ಅಥವಾ ವಾದಿರಾಜರು ನಡೆಸಿರತಕ್ಕಂತಹ ದಶಾವತಾರ ಸ್ತೋತ್ರದ ಪಾರಾಯಣವನ್ನು ಅಥವಾ ದಶಾವತಾರದ ಚಿಂತನೆಯನ್ನು, ನಿಮಗೇನಾದರೂ ದಶಾವತಾರ ಸ್ತೋತ್ರದ ಗೊತ್ತಿದೆ ಅಂತ ಆದರೆ ಆ ಸ್ತೋತ್ರವನ್ನಾದರೂ ಪಠಿಸಿ, ಅಥವಾ ವಾದಿರಾಜರು ಮಾಡಿರತಕ್ಕಂಥ ದಶಾವತಾರ ಸ್ತೋತ್ರ ಇದೆ, ಆ ಸ್ತೋತ್ರವನ್ನು ಪಠನೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಆ ವಿಶೇಷ ವಿದ್ಯಾಭ್ಯಾಸದಲ್ಲಿ ಬರಬಹುದಾದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು. ಇನ್ನು ಈ ಪ್ರಾಪರ್ಟಿ ತಗೊಳ್ಬೇಕು ಅನ್ನುವಂಥ ವಿಚಾರ ಇತ್ತು ಅಂತ ಆದರೆ ಅದನ್ನು ಮುಂದಕ್ಕೆ ಹಾಕಿ ಸದ್ಯಕ್ಕೆ ಪ್ರಾಪರ್ಟಿ ವಿಷಯಕವಾಗಿ ಚಿಂತನೆ ನಡೆಸಬೇಡಿ. ವಾಹನದಲ್ಲಿ ಹೋಗುವಾಗಲೂ ತುಂಬ ಹುಷಾರಾಗಿರಿ. ವಾಹನದಿಂದ ಬಿದ್ದು ಗಾಯ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ, ಅದರಿಂದಾಗಿ ರಕ್ತ ಬರುವ ಸಾಧ್ಯತೆ ಇದೆ. ಇನ್ನು ಅದರಲ್ಲಿಯೂ ಕೂಡ ಪ್ರಧಾನವಾಗಿ ಉತ್ತರಾಷಾಢ ನಕ್ಷತ್ರ ಧನುರಾಶಿಯವರು ಯಾರಿದ್ದೀರಿ ಅವರು ಸ್ವಲ್ಪ ಬಚಾವಾಗಬಹುದೇನೋ, ಆದರೆ ಪೂರ್ವಾಷಾಢ ನಕ್ಷತ್ರ ಮತ್ತು ಮೂಲಾ ನಕ್ಷತ್ರದವರಿಗಾಗುವಾಗ ಸ್ವಲ್ಪ ತೊಂದರೆಗಳು ಜಾಸ್ತಿ ಇದೆ. ಇನ್ನು ಈ ಸಂತಾನಾಕಾಂಕ್ಷಿಗಳು, ಸಂತಾನ ಆಗಿಲ್ಲ, ಅವರಿಗೆ ಹೇಗಿದೆ ಅಂತ ವಿಚಾರ ಮಾಡುವುದಾದರೆ ಒಳ್ಳೆಯ ಯೋಗವೇನೋ ಇದೆ, ಆದರೆ ಕೆಲವೊಂದು ಗರ್ಭಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳಾಗ್ಬೋದು, ಅಥವಾ ಫರ್ಮ್ ಅಂತ ಹೇಳ್ತಾರೆ ಅದರಲ್ಲಿ ಏನಾದರೂ ಕೆಲವು ಸಮಸ್ಯೆಗಳಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲವು ವೈದ್ಯಕೀಯವಾದ ಚಿಕಿತ್ಸೆಗಳ ಅಗತ್ಯ ಬರಬಹುದು.
ಹಾಗಾಗಿ ಅದನ್ನು ಕೂಡ ಪರೀಕ್ಷೆ ಮಾಡಿ ನಿಮ್ಮ ಜಾತಕದ ವಿಮರ್ಶೆಯನ್ನು ಕೂಡ ಮಾಡಿಸಿಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು. ಇನ್ನು ಆರೋಗ್ಯದ ವಿಷಯಕ್ಕೆ ನೋಡುವಾಗ, ಆರೋಗ್ಯದ ವಿಷಯಕವಾಗಿ ಶುಕ್ರ ಶನಿಯ ಕ್ಷೇತ್ರದಲ್ಲಿ ಬರುವ ಕಾರಣ ನಮಗೆ ಅಜೀರ್ಣತೆ ಆಗ್ಬೋದು, ಅಥವಾ ಮೈಗ್ರೇನ್ ಆಗ್ಬೋದು, ಅಥವಾ ಈ ನರಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು, ಅಥವಾ ಈ ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಕೆಲವು ಅನಾರೋಗ್ಯಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ ಆರೋಗ್ಯದ ಕಡೆ ಗಮನ ಇದ್ದು ಹೆಚ್ಚಿನ ಒಂದು ಆರೋಗ್ಯದ ವಿಷಯಕವಾಗಿ ಕೆಲವು ಮೆಡಿಸಿನ್ಗಳನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಇನ್ನು ಅಷ್ಟೇ ಅಲ್ಲದೇನೆ ರಾಶಿ ಪ್ರಕಾರ ನೋಡುವಾಗ ನಮಗೆ ಈ ಒಂದು ವೈವಾಹಿಕ ವಿಷಯಗಳು, ಅಂದರೆ ವಿವಾಹ ಆಗಿರತಕ್ಕಂಥವರು, ವಿವಾಹ ಆಗದೇ ಇರತಕ್ಕಂಥವರು, ಅವರ ಒಂದು ವಿಷಯಗಳೆಲ್ಲ ಹೇಗಿದೆ ಅಂತ ವಿಚಾರ ಮಾಡುವುದಾದರೆ, 7ನೇ ಮನೆಯಲ್ಲಿ ಶುಭಗ್ರಹರ ಯೋಗ ಇಲ್ಲ, ಜೊತೆಗೆ ಈ ಯಾವ ಗ್ರಹ ಆಧಿಪತ್ಯ ಇದೆ ಅವನು 12ನೇ ಮನೆಯಲ್ಲಿ ಇರುವ ಕಾರಣ ವಿವಾಹದ ವಿಷಯದಲ್ಲಿ ಕೆಲವು ಸಂಘಟನೆಗಳು, ಅಥವಾ ಇಷ್ಟಪಟ್ಟದ್ದು ದೂರ ಆಗುವಂತಹದ್ದು, ಅಥವಾ ಇಷ್ಟಪಟ್ಟ ಹುಡುಗಿ ನಮಗೆ ಸಿಗದೇ ಹೋಗುವಂತಹದ್ದು, ಈ ರೀತಿಯಾಗಿ ನಡೆಯುವಂತಹ ಸಾಧ್ಯತೆಗಳೆಲ್ಲ ಧನುರಾಶಿಯವರಿಗಿದೆ. ಇನ್ನು ವಿವಾಹ ಆಗಿರತಕ್ಕಂತಹ ವ್ಯಕ್ತಿಗಳಿಗೆ ಗಮನಿಸುವಾಗ ಲಗ್ನಾಧಿಪತಿ ಸಪ್ತಮಾಧಿಪತಿ ಚೆನ್ನಾಗಿದ್ದರೂ, ಅಂದರೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸಗಳಿದ್ದರೂ ಮನೆಯವರಿಂದಾಗಿ ಇಬ್ಬರ ಮಧ್ಯದಲ್ಲಿ ಕಲರವ ಬರುವಂತಹದ್ದು, ಮನೆಯವರಿಂದಾಗಿ ಅಥವಾ ಬೇರೆಯವರಿಂದಾಗಿ ನಿಮ್ಮ ಜೀವನದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಇದೆಲ್ಲವೂ ಕೂಡ ಸ್ವಲ್ಪ ಅಧಿಕವಾಗಿ ಕಂಡು ಬರ್ತಾ ಇದೆ ನಮಗೆ. ಆದ್ದರಿಂದ ನಾವು ಅದರ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು, ಅಥವಾ ಏನಾದರೂ ತೊಂದರೆಗಳಿತ್ತು ಅಂತಾದರೆ ಗಂಡ ಹೆಂಡತಿ ಕೂತು ಮಾತನಾಡಿಕೊಂಡು ಪರಿಹಾರ ಮಾಡಿಕೊಳ್ಳುವಂಥದ್ದು, ಆ ರೀತಿಯಾಗಿ ಮಾಡಿದರೆ ತುಂಬ ಒಳ್ಳೆಯದು. ಅಥವಾ ಈ ಲಕ್ಷ್ಮೀನಾರಾಯಣ ಪೂಜೆ ಅಂತ ಇದೆ, ಆ ಲಕ್ಷ್ಮೀನಾರಾಯಣ ಪೂಜೆಯನ್ನು ನಡೆಸುವುದರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರಬಹುದಾದ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಬಹುದು. ಇನ್ನು ಒಂದು ವಿಶೇಷವಾಗಿ ನಾವು ಹೇಳುವಾಗ, ಪಂಚಮಾಧಿಪತಿಯಾದ ಕುಜ ಅಷ್ಟಮದಲ್ಲಿ ನೀಚ ಸ್ಥಾನದಲ್ಲಿ ಕೂತಿರುವ ಕಾರಣ ಆ ಒಂದು ವಾಹನದಲ್ಲಿ ಹೋಗುವಾಗ ಆಗಲಿ ಅಥವಾ ಈ ಆರೋಗ್ಯದಲ್ಲಿ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತಹದ್ದು ಒಳ್ಳೆಯದು. ಇಲ್ಲ ಸಲ್ಲದ ಕೆಲವೊಂದಿಷ್ಟು ಆಪಾದನೆಗಳು ಬರುವಂತಹದ್ದು, ಅದು ಕೂಡ ಸ್ತ್ರೀ ಸಂಬಂಧಿತವಾದಂತಹ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೇನೆ ನಿಮ್ಮ ಮನೆಯಲ್ಲಿ ತಾಯಿ ವಯಸ್ಸಾದಂತಹ ವ್ಯಕ್ತಿಗಳಿದ್ದಾರೆ ಅಂತ ಆದರೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಅದರಿಂದಾಗಿ ತೊಂದರೆಗಳಾಗುವ ಸಾಧ್ಯತೆಗಳು ಈ ರಾಶಿ ಪ್ರಕಾರ ಕಂಡು ಬರ್ತಾ ಇದೆ. ಇನ್ನು 9ನೇ ಮನೆಯ ರವಿ ಲಗ್ನದಲ್ಲಿ ಬಂದದ್ದರಿಂದ ತಂದೆಯ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಮನಸ್ಸು ತಂದೆಗೆ ಅರ್ಥ ಆದ ಹಾಗೆ ತಂದೆಯ ಮನಸ್ಸು ನಿಮಗೆ ಅರ್ಥ ಆಗದೆ ಹೋಗುವ ಸಾಧ್ಯತೆ ಇದೆ. ಅದರಿಂದಾಗಿ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅದನ್ನು ಸ್ವಲ್ಪ ಗಮನ ಇಟ್ಟು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದುವರಿದರೆ ತುಂಬ ಒಳ್ಳೆಯದು. ಇನ್ನು ಕೆಲಸದ ವಿಷಯಕ್ಕೆ ನೋಡುವಾಗ, ಕೈಗೆ ಸಿಕ್ಕ ಕೆಲಸ ಬಾಯಿಗೆ ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಸಿಕ್ಕ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಲಿಕ್ಕಾಗದೆ ಅದನ್ನು ದೂರ ಮಾಡಿಕೊಳ್ಳುವಂಥದ್ದು, ಅದರಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಇತ್ಯಾದಿಗಳ ಸಾಧ್ಯತೆಗಳು ಅಧಿಕವಾಗಿದೆ. ಆದ್ದರಿಂದ ನೀವು ಆ ಒಂದು ಬುಧನಿಗೆ ಸಂಬಂಧಪಟ್ಟ ಹಾಗೆ, ಬುಧನು ಕುಜ ನಕ್ಷತ್ರದಲ್ಲಿರುವುದರಿಂದಾಗಿ ನರಸಿಂಹಾವತಾರದ ಚಿಂತನೆ ಅಥವಾ ಭಾಗವತದ ನರಸಿಂಹಾವತಾರ ಆಗುವಂಥ ಒಂದು ಘಟ್ಟ ಇದೆ. ಆ ಘಟ್ಟವನ್ನು ಪ್ರವಚನ ಮಾಡಿಸುವಂಥದ್ದು ಅಥವಾ ಪ್ರವಚನವನ್ನು ಕೇಳುವಂಥದ್ದು ಇತ್ಯಾದಿಗಳನ್ನು ನೀವು ಮಾಡಿದಿರಿ ಅಂತ ಆದರೆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳು ದೂರ ಆಗುತ್ತೆ. ಹಾಗಾಗಿ ಭಾಗವತ ಕಥಾ ಶ್ರವಣ ನಿಮಗೆ ಒಳ್ಳೆಯ ಪರಿಹಾರವಾಗಿದೆ. ಅಷ್ಟೇ ಅಲ್ಲದೆ ಹೆಂಗಸರಿದ್ದೀರಿ ಅಂತಾದಾಗ ಪ್ರತಿನಿತ್ಯ ಲಕ್ಷ್ಮೀ ಶೋಭಾನೆಯನ್ನು ನಾವು ಪಾರಾಯಣ ಮಾಡುವಂಥದ್ದು, ಅದು ಕೂಡ ನಿಮಗೆ ತುಂಬ ಅನುಕೂಲವಾಗುತ್ತೆ. ಇನ್ನು 11ನೇ ಮನೆಯ ಶುಕ್ರ 3ನೇ ಮನೆಯಲ್ಲಿರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಅದು ತುಂಬ ಜಾಗ್ರತೆ ಮಾಡಿ, ಬಂದ ಸಂಪತ್ತು ಬೇರೆಯವರ ಪಾಲಾಗುವ ಸಾಧ್ಯತೆ ಇದೆ. ಬಂದ ಸಂಪತ್ತನ್ನು ಉಳಿಸಿಕೊಳ್ಳಲಿಕ್ಕಾಗದೇ ಇರುವಂತಹ ಅವಕಾಶಗಳೂ ಕೂಡ ಇದ್ದಾವೆ. ಮಿತ್ರರು ತೆಗೆದುಕೊಂಡು ಪುನಃ ವಾಪಸ್ ನಿಮಗೆ ಕೊಡದೇ ಇರುವಂತಹ ಸ್ಥಿತಿಗತಿಗಳು ಎದುರಾಗುತ್ತೆ. ಅದು ಯಾವುದೇ ಕಾರಣಕ್ಕೂ ಬಂದ ಸಂಪತ್ತನ್ನು ಯಾರಿಗೂ ಹಂಚಬೇಡಿ, ಅದರಿಂದ ನಿಮಗೆ ಯಾವ ಲಾಭಗಳು ಆಗೋದಿಲ್ಲ. ಇನ್ನು ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೇಲಿನವರು ಅಥವಾ ನಿಮ್ಮ ಕೆಳಗಿನವರಿಂದಾಗಿ ತುಂಬ ಮುಜುಗರಕ್ಕೆ ಒಳಗಾಗಿ ಅವರ ಕೆಲಸವನ್ನು ನೀವು ಮಾಡಬೇಕಾಗಿ ಬಂದು ನೀವು ಇನ್ನೊಂದಿಷ್ಟು ಆಪಾದನೆ, ಕೆಲಸಕ್ಕೆ ಸಂಬಂಧಪಟ್ಟ ಆಪಾದನೆಗಳನ್ನು ಮತ್ತು ಸ್ತ್ರೀಗೆ ಸಂಬಂಧಪಟ್ಟ ಆಪಾದನೆಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ಧನುರಾಶಿಯವರು ಈ ಗುರುಬಲ ಇಲ್ಲದೇ ಇರುವ ಕಾರಣ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಅಧಿಕವಾಗಿ ಅದರಿಂದಾಗಿ ಸ್ವಲ್ಪ ಸೆಣಸಾಡಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಆತ್ಮೀಯರ ಹತ್ರ ನಿಮ್ಮ ದುಃಖವನ್ನು ಹೆಚ್ಚಾಗಿ ತೋಡಿಕೊಳ್ಳಿ, ಅದರಿಂದಾಗಿ ಅನೇಕ ಸಮಸ್ಯೆಗಳಿಂದ ದೂರ ಆಗಬಹುದು.
ಮತ್ತು ದೊಡ್ಡವರಿಗೆ ಮಕ್ಕಳ ಜೊತೆಗೆ ಒಂದು ಬಾಂಧವ್ಯ ಹೆಚ್ಚಿನದ್ದು ಆಗಬೇಕು. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹಿಡಿದುಕೊಂಡು ದೂರ ಆಗುವ ಕೆಲಸವನ್ನು, ದೂರ ಆಗುವ ಪ್ರಯತ್ನವನ್ನು ಮಾಡಬೇಡಿ. ಅದರಿಂದ ನಿಮಗೂ ಕಷ್ಟ ಆಗುತ್ತೆ, ಮಕ್ಕಳಿಗೂ ಕಷ್ಟ ಆಗುತ್ತೆ. ಹಾಗಾಗಿ ಒಟ್ಟಾರೆ ಧನುರಾಶಿಯವರಿಗೆ ಸಮಸ್ಯೆಗಳು ಇದ್ದಾವೆ. ಅದಕ್ಕೆ ತಕ್ಕ ಪರಿಹಾರಗಳನ್ನು ನಾನು ತಿಳಿಸಿದ್ದೇನೆ. ಆ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅವಕಾಶವಾದಲ್ಲಿ ಸಂಕ್ರಮಣದ ದಿವಸ ನಿಮ್ಮ ಕುಲದೇವರಿಗೆ ಈ ಹುಗ್ಗಿಯ ಅನ್ನವನ್ನು ಅಥವಾ ಸಿಹಿ ಪೊಂಗಲನ್ನು ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ಜನರಿಗೆ ಹಂಚುವಂತಹ ಕೆಲಸವನ್ನು ಮಾಡಿ. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ದೇವರ ವಿಶೇಷವಾದ ಅನುಗ್ರಹ ಇನ್ನಷ್ಟು ನಿಮ್ಮ ಮೇಲೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.